ಸದ್ಯ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಸ್ಥಳೀಯ ಪೊಲೀಸರು, ಅರಣ್ಯ ಇಲಾಖೆಯವರು ಇವರೆಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನುವಂತ ಡೀಟೇಲ್ ಕೂಡ ಸಿಗ್ತಾ ಇದೆ. ಕಾನೂನು ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂತ ಆರೋಪಗಳು ಕೂಡ ಇದ್ದಾವೆ. ನಿಯಮಗಳನ್ನ ಉಲ್ಲಂಘಿಸಿ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂತ ಆರೋಪಗಳು ಕೂಡ ಇದ್ದಾವೆ. ಈ ಸುದ್ದಿ ಬ್ರೇಕ್ ಆಗ್ತಾ ಇದ್ದಂತೆ ಯಶವಂತಪುರದ ಎಂಎಲ್ಎ ಎಸ್.ಟಿ. ಸೋಮಶೇಖರ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದರು. ನಾನು ಈ ಹಿಂದೆಯೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. 5 ಎಕರೆಗೆ ಅಂತ ಪರ್ಮಿಷನ್ ತೆಗೆದುಕೊಂಡು ಬೇಕಾಬಿಟ್ಟಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಆಗ್ತಾ ಇದೆ. ಇದು ಅಪಾಯದ ಮುನ್ಸೂಚನೆ ಆ ಸಂದರ್ಭದಲ್ಲೇ ಸಿಕ್ಕಿತ್ತು. ಚಿರತೆಗಳು ಸತ್ತು ಹೋಗಿತ್ತು. ಸ್ಫೋಟದ ತೀವ್ರತೆಗೆ ಚಿರತೆಗಳು ಸತ್ತು ಹೋಗಿತ್ತು. ಆ ದುರ್ಘಟನೆ ನಡೆದಾಗಲೇ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಸದ್ಯ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಸ್ಥಳೀಯ ಪೊಲೀಸರು, ಅರಣ್ಯ ಇಲಾಖೆಯವರು ಇವರೆಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನುವಂತ ಡೀಟೇಲ್ ಕೂಡ ಸಿಗ್ತಾ ಇದೆ. ಕಾನೂನು ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂತ ಆರೋಪಗಳು ಕೂಡ ಇದ್ದಾವೆ. ನಿಯಮಗಳನ್ನ ಉಲ್ಲಂಘಿಸಿ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂತ ಆರೋಪಗಳು ಕೂಡ ಇದ್ದಾವೆ. ಈ ಸುದ್ದಿ ಬ್ರೇಕ್ ಆಗ್ತಾ ಇದ್ದಂತೆ ಯಶವಂತಪುರದ ಎಂಎಲ್ಎ ಎಸ್.ಟಿ. ಸೋಮಶೇಖರ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದರು. ನಾನು ಈ ಹಿಂದೆಯೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. 5 ಎಕರೆಗೆ ಅಂತ ಪರ್ಮಿಷನ್ ತೆಗೆದುಕೊಂಡು ಬೇಕಾಬಿಟ್ಟಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಆಗ್ತಾ ಇದೆ. ಇದು ಅಪಾಯದ ಮುನ್ಸೂಚನೆ ಆ ಸಂದರ್ಭದಲ್ಲೇ ಸಿಕ್ಕಿತ್ತು. ಚಿರತೆಗಳು ಸತ್ತು ಹೋಗಿತ್ತು. ಸ್ಫೋಟದ ತೀವ್ರತೆಗೆ ಚಿರತೆಗಳು ಸತ್ತು ಹೋಗಿತ್ತು. ಆ ದುರ್ಘಟನೆ ನಡೆದಾಗಲೇ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಸದ್ಯ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಸ್ಥಳೀಯ ಪೊಲೀಸರು, ಅರಣ್ಯ ಇಲಾಖೆಯವರು ಇವರೆಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನುವಂತ ಡೀಟೇಲ್ ಕೂಡ ಸಿಗ್ತಾ ಇದೆ. ಕಾನೂನು ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂತ ಆರೋಪಗಳು ಕೂಡ ಇದ್ದಾವೆ. ನಿಯಮಗಳನ್ನ ಉಲ್ಲಂಘಿಸಿ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂತ ಆರೋಪಗಳು ಕೂಡ ಇದ್ದಾವೆ. ಈ ಸುದ್ದಿ ಬ್ರೇಕ್ ಆಗ್ತಾ ಇದ್ದಂತೆ ಯಶವಂತಪುರದ ಎಂಎಲ್ಎ ಎಸ್.ಟಿ. ಸೋಮಶೇಖರ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದರು. ನಾನು ಈ ಹಿಂದೆಯೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. 5 ಎಕರೆಗೆ ಅಂತ ಪರ್ಮಿಷನ್ ತೆಗೆದುಕೊಂಡು ಬೇಕಾಬಿಟ್ಟಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಆಗ್ತಾ ಇದೆ. ಇದು ಅಪಾಯದ ಮುನ್ಸೂಚನೆ ಆ ಸಂದರ್ಭದಲ್ಲೇ ಸಿಕ್ಕಿತ್ತು. ಚಿರತೆಗಳು ಸತ್ತು ಹೋಗಿತ್ತು. ಸ್ಫೋಟದ ತೀವ್ರತೆಗೆ ಚಿರತೆಗಳು ಸತ್ತು ಹೋಗಿತ್ತು. ಆ ದುರ್ಘಟನೆ ನಡೆದಾಗಲೇ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.